ಓಂ ಶಾಂತಿ. Divine Souls, Namaste. Please welcome to Spiritual Health and Meditations. ದಿವ್ಯವಾದ ಆತ್ಮಗಳೇ, ನಮಸ್ಕಾರ. ಎಲ್ಲರಿಗೂ ಸ್ಪಿರಿಚುವಲ್ ಹೆಲ್ತ್ ಮತ್ತೆ ಮೆಡಿಟೇಷನ್ ಚಾನಲಿಗೆ ಸ್ವಾಗತ, ಸುಸ್ವಾಗತ. ಈ ಸತ್ಸಂಗದ ಕ್ಲಾಸಿಗೆ ಎಲ್ಲರಿಗೂ ಸುಸ್ವಾಗತ. ನಮಸ್ತೆ ನಮಸ್ತೆ. ಸೊ ವಿಲ್ ಸ್ಟಾರ್ಟ್ ವಿತ್ 3 ಓಂಕಾರಸ್ ಪ್ಲೀಸ್. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ರಿಲೀಸ್ both the hands and both the palms and ನಮಸ್ತೆ ಎಲ್ಲರಿಗೂ. ನಮಸ್ತೆ ಎವ್ರಿ ಒನ್ ಪ್ಲೀಸ್. ಓಕೆ, ಎಲ್ಲರದು ಊಟ ಆಯ್ತಾ? ಓಕೆ, ವೆರಿ ಗುಡ್. ನಮಸ್ತೆ ಅಕ್ಕ. ನಮಸ್ತೆ. ಸೊ ಎಸ್ಟರ್ಡೇ ನ್ಯೂಮರಿಕಲ್ 3 ತನಕ ನೋಡಿದ್ವಿ. Now we are starting how to lead life. So we are going in for numerical 4. So numerical 4 4 ಥಿಂಗ್ಸು. ಈಗ 4 things what you have to do. 4 things ಏನೇನು ಇದಿದೆ ಅಂದರೆ ಪಟ್ಟಿಗಳಿದೆ, ಅದನ್ನು ಹೇಳ್ತಾ ಇದ್ದೀನಿ. ಸೊ ಇನ್ ಟರ್ಮ್ಸ್ ಆಫ್ ನ್ಯೂಮರಿಕ್ಸ್. ಓಕೆ, ನಾವು 4 ಮೊದಲನೇದಾಗಿ ವಿ ಹ್ಯಾವ್ ಟು in 4 subjects. Spirituality or Raj Yoga has 4 subjects, 4 main subjects. So Jnana, that is knowledge; Yoga, that is meditation; Dharana, that is application of knowledge; and Seva, okay, service. So ಈ ಒಂದು 4 ಸಬ್ಜೆಕ್ಟ್ಗಳಲ್ಲಿ you have to pass with honor. Everyone has to pass this subject. So here what is meant by pass with honor? Pass with honor means by scoring more than 95% marks. So more than 95% marks ತಗೋಬೇಕು. So that is passing with honor. Now passing with honor ಅಂದಾಗ, so you get a very high post in the Satyug or in Swarga. ಸ್ವರ್ಗದಲ್ಲಿ ನಿಮಗೆ ಒಳ್ಳೆ ವಿಶ್ವ ರಾಜ್ಯ ಪಟ್ಟ ಅಥವಾ ವಿಶ್ವ ರಾಜ್ಯಾಧಿಕಾರಿ ಪಟ್ಟ ಸಿಗುವ ಒಂದು ಸಾಧ್ಯತೆ. ಸೊ ಆಲ್ ದೀಸ್ 8 ರತ್ನ ಅಥವಾ ಅಷ್ಟರತ್ನಗಳೇನಿದ್ದಾರೆ, ಸೊ ದೇ ಆರ್ ಆಲ್ ಪಾಸ್ ವಿತ್ ಆನರ್. So you can become pass with honor if you pass with more than 95% in Jnana, that is knowledge. Jnana, Yoga, Dharana, Seva. These are the 4 subjects. So 4 subjectಗಳಲ್ಲಿ highest marks ತಗೋಬೇಕು. Next, what you have to do is 4 ಮರ್ಯಾದೆ important. There are so many maryadas are there. In that 4 are very important. So those 4 maryadas ಅನ್ನ ಪಾಲನೆ ಮಾಡಬೇಕು every day. So what are those 4 maryadas? 4 ಮರ್ಯಾದೆಗಳಿದೆ. ಒಂದು ಪವಿತ್ರತೆ, ಪ್ಯೂರಿಟಿ, ತನು ಮನ ಧನ, ತನ್ ಮನ್ ಧನ್, ಪ್ಯೂರಿಟಿ, ಅಬ್ಸಲ್ಯೂಟ್ಲಿ ಪ್ಯೂರ್. ಓಕೆ, ನೆಕ್ಸ್ಟ್ ದೈವಿ ಗುಣಗಳ ಧಾರಣೆ. ದೈವಿ ಗುಣಗಳು ನಿನ್ನೆ ಹೇಳಿದ್ದೆ ನಾನು. ಸೊ ಅದರ ಧಾರಣೆ. ಸೊ there are 7 divine qualities which are the original qualities of the soul, of me, the soul of ಪರಮಾತ್ಮ. ಸೊ ಅದರ ಧಾರಣೆ. ಮೂರನೆಯದು ಸಾತ್ವಿಕ ಆಹಾರ. ಸಾತ್ವಿಕ ಆಹಾರ ಅಂದರೆ ಬರೀ ವೆಜಿಟೇರಿಯನ್ ಫುಡ್ ಮಾತ್ರ ಅಲ್ಲ, ವೆಜಿಟೇರಿಯನ್ ಜೊತೆಗೆ ಪಾಸಿಟಿವ್ಲಿ ಚಾರ್ಜ್ ಫುಡ್. ದಟ್ ಮೀನ್ಸ್
ಅದರಲ್ಲಿ ಸಕಾರಾತ್ಮಕ ಚಿಂತನ ಇರತಕ್ಕಂಥ ಒಂದು ಯೋಚನೆ. ಸಾತ್ವಿಕ ಆಹಾರ. 4ನೇದು ಸತ್ಸಂಗ. ಸತ್ಸಂಗ. ಸತ್ಸಂಗ ಅಂದ್ರೆ ಸತ್ಯವಾದ ಸಂಘ. ಸತ್ಸಂಗ ಅಂದ್ರೆ ಒಳ್ಳೆಯವರ ಜೊತೆ ಮಾಡುವಂತ ಸಂಘ. ಸತ್ಸಂಗ ಅಂದ್ರೆ ನಮ್ಮ ಒಂದು ಏಳಿಗೆಗೆ ದ ಎಂಟೈರ್ ಓಕೆ ನಾನು ಆತ್ಮ ಏಳಿಗೆ ಇರುವುದು. ಏಳಿಗೆ ಮೀನ್ಸ್ ಬಿಕಮಿಂಗ್ ಶ್ರೇಷ್ಠ, ಬಿಕಮಿಂಗ್ ಎಲಿವೇಟೆಡ್. ಸೊ ಅದಕ್ಕೆ ಸತ್ಸಂಗ ಅಂತ ಕರಿತೀವಿ. ಸೊ ಸತ್ಸಂಗ ಸರ್ 1 and 2 is ಪವಿತ್ರತೆ. ನೆಕ್ಸ್ಟ್ ದೈವಿ ಗುಣಗಳ ಧಾರಣೆ. ಓಕೆ, okay, so they are the so first is ಪವಿತ್ರತೆ, 2ನೇದು ದೈವಿ ಗುಣಧಾರಣೆ, 3ನೇದು ಸಾತ್ವಿಕ ಆಹಾರ, 4ನೇದು ಸತ್ಸಂಗ. ಸಾತ್ವಿಕ ಆಹಾರ ಮೀನ್ಸ್ ಯಾವ ಆಹಾರ ನನಗೆ ಶಕ್ತಿ ಕೊಡುತ್ತೆ. ಅಂದ್ರೆ ವೆಜಿಟೇರಿಯನ್. ಫಸ್ಟ್ ಇಸ್ ಪವಿತ್ರತೆ, 2ನೇದು ದೈವಿ ಗುಣಧಾರಣೆ, 3ನೇದು ಸಾತ್ವಿಕ ಆಹಾರ, 4ನೇದು ಸತ್ಸಂಗ. ಸಾತ್ವಿಕ ಆಹಾರ ಮೀನ್ಸ್ ಯಾವ ಆಹಾರ ನನಗೆ ಶಕ್ತಿ ಕೊಡುತ್ತೆ. ಅಂದ್ರೆ ವೆಜಿಟೇರಿಯನ್ ಫುಡ್ಡೇ ಇರ್ಬೋದು, that is filled with only positive thoughts, which is filled with good thoughts, which is filled with right kind of energy. So that is called as satvika ahara. So next we have to follow 4 important niyamas every day. I think yesterday we covered this one. So yavyavadadu? Amrut Vela, that is early in the morning, waking up in ಮಾರ್ನಿಂಗ್, ಬೆಳಿಗ್ಗೆ ಎದ್ದೇಳೋದು. ಅಮೃತ್ ವೇಳೆ ಅಂದ್ರೆ ಬ್ರಹ್ಮ ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ, ಬ್ರಹ್ಮ ಮುಹೂರ್ತ ಅಂತಾನು ಕರೀತಾರೆ, ಬ್ರಾಹ್ಮಿ ಮುಹೂರ್ತ ಅಂತಾನು ಕರೀತಾರೆ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು. 2ನೇದು ಮುರಳಿ, ದಟ್ ಈಸ್ 2ನೇದು what we have to do is we have to give attention to adhyayana of scriptures, especially Bhagavantana scriptures. So in that one of them will be your Bhagavad Gita. So Bhagavad Gitaಯನ್ನ ಓದುವುದು, ಡೆಸಿಫರ್ ಮಾಡುವುದು, ಅಂಡರ್ಸ್ಟ್ಯಾಂಡ್ ಮಾಡುವುದು, ಸ್ಟಡಿ ಮಾಡುವುದು. Okay, so many scriptures are there in this world. Okay, so 3ನೇದು attention on what? Attention on my thoughts, words, action. And the 4th one is giving charge to Paramatma, giving charge to Almighty God, Paramatma, every night before going to bed. So these are the 4 important niyamas. So okay, now idರಲ್ಲಿ earlier what I told was 4 ಮರ್ಯಾದೆ ಏನಿದೆ, they are the pillars actually. Pillars. So I'll just give you one small like about Buddha's saying. Buddha is ಒಂದು saying ಇದೆ, ಗೊತ್ತಲ್ಲ ಬುದ್ಧಂದು? ಓಕೆ, ಬುದ್ಧಂದು saying ಎಲ್ಲರಿಗೂ ಗೊತ್ತಿದೆಯಾ? Okay, absolutely right. Okay, Yes, sir. absolutely right. Okay, so Buddham Sharanam Gacchami, Sangam Sharanam Gacchami, Dhammam Dhammam Sharanam Gacchami. So what does it mean? Buddham Sharanam Gacchami andre ಏನು ಅರ್ಥ? Everyone knows it. Surrendering, sir. Surrendering to the Lord. Buddham Sharanam Gacchami. Okay. That is the Pavitrate, sir. Okay, I will tell you the exact meaning of it. Let enlightened thoughts enter into me. Okay.
let enlightened thoughts flow into me. So Buddham Sharanam Gacchami means let enlightened thoughts flow into me. Okay. Dhammam Sharanam Gacchami means we have to develop such a vocabulary that is very, very inspirational and resourceful, that encourages everyone. ಎಲ್ಲರಿಗೂ ಅದು ಮಧುರವಾಗಿರಬೇಕು. ವಿಚ್ ಒನ್? ನನ್ನ ವೊಕ್ಯಾಬುಲರಿ. ಮೈ ವೊಕ್ಯಾಬುಲರಿ ಶುಡ್ ಬಿ ವೆರಿ ನೈಸ್, ವೆರಿ ಸ್ವೀಟ್. ಸಂಗಂ ಶರಣಂ ಗಚ್ಚಾಮಿ. That means let me have only good people around me. Let me have only pious people around me. Let me have only divine people around me. So this is the meaning of Buddham Sharanam Gacchami, Sangam Sharanam Gacchami, Dhammam Sharanam Gacchami. So got it? ಎಲ್ಲರಿಗೂ ಗೊತ್ತಾಯ್ತಾ? Yes, sir. Yes, sir. Okay. So Yes, sir. yes, this is the ಏನಂತಾರದಕ್ಕೆ exact meaning of what ಅಂದ್ರೆ it actually means ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಏನು ಅಂತ. ಸೊ ನಿಮಗೆಲ್ಲರಿಗೂ ಅರ್ಥ ಆಯ್ತಾ? ಲೈಕ್ ಅರ್ಲಿಯರ್ ವಾಟ್ ವುಡ್ ಯು ಫೀಲ್? ನೀವು ವಾಟ್ ಎವರ್ ಯು ಟೋಲ್ಡ್ ಈಸ್ ರೈಟ್. ನಾನು ಇಲ್ಲ ಅಂತ ಹೇಳಲ್ಲ. ಐ ಆಮ್ ನಾಟ್ ಗೋಯಿಂಗ್ ಟು ಟೆಲ್ ನೋ ಟು ವಾಟ್ ಎವರ್ ಯು ಹ್ಯಾವ್. ಈಗ ಬುದ್ಧಂ ಶರಣಂ ಗಚ್ಚಾಮಿ ಏನ್ ಹೇಳಿದ್ರಿ? ಬುದ್ಧಂ ಶರಣಂ ಗಚ್ಚಾಮಿ ಅಂದ್ರೆ ಇಟ್ ಎವ್ರಿ ಒನ್ ದೇವರಿಗೆ ಪರ್ಸೀವ್ಸ್ ಇಟ್ ವಿತ್ ಅ ಡಿಫರೆಂಟ್ ಮೀನಿಂಗ್. ಓಕೆ. ಬುದ್ಧ ಮೀನ್ಸ್ ದ ಎನ್ಲೈಟನ್ಡ್ ಒನ್. ಶರಣ ಅಂದ್ರೆ ಶರಣಾಗತ ಆಗುವುದು. ಗಚ್ಚಾಮಿ. ಓಕೆ. ಸೊ ದ ರಿಯಲ್ ಮೀನಿಂಗ್ ಇಸ್ ಲೆಟ್ ಎನ್ಲೈಟನ್ಡ್ ಹೈ ಲೆವೆಲ್ ಶ್ರೇಷ್ಠವಾದ ಸಂಕಲ್ಪಗಳು ನನ್ನಲ್ಲಿ ಹರಿಯಲಿ. ಗಾಟ್ ಇಟ್? ಸೊ ಈಗ ನಿಮ್ಮಲ್ಲಿ ಏನ್ ಹರಿತಾ ಇದೆ? ಶ್ರೇಷ್ಠವಾದ ಸಂಕಲ್ಪಗಳು ಹರಿಯಬೇಕು. ಶ್ರೇಷ್ಠವಾದ ಸಂಕಲ್ಪಗಳು ನಮ್ಮಲ್ಲಿ ತುಂಬಬೇಕು. ಅವಾಗ್ಲೇ ನಾವು ಸಂಪೂರ್ಣವಾಗಿ ಒಳ್ಳೆಯವರು ಆಗ್ಲಿಕ್ಕೆ ಸಾಧ್ಯ, ಅಥವಾ ನಮ್ಮ ಏಳಿಗೆ ಖಡಾಖಂಡಿತವಾಗಿ ಆಗತ್ತೆ. ಸೊ ಆಮೇಲೆ ಎವ್ರಿ ಡೇ ಮಾರ್ನಿಂಗ್ ಯು ಹ್ಯಾವ್ ಟು ಓಪನ್ 4 ಫ್ಯಾಕ್ಟರೀಸ್ ಇನ್ ಯೋರ್ ಸೆಲ್ಫ್. ಆ 4 ಫ್ಯಾಕ್ಟ್ರಿ ಯಾವುದು? ನಿಮ್ಮ ಮನೆಯಲ್ಲೇ ಫ್ಯಾಕ್ಟ್ರಿ ಓಪನ್ ಮಾಡ್ಬೇಕು ನೀವು. ಯಾವುದು ಅದು 4 ಫ್ಯಾಕ್ಟ್ರಿ? ಒಂದು ಶಾಂತಿಯ ಫ್ಯಾಕ್ಟ್ರಿ, ಶಾಂತಿ ಐಸ್ ಫ್ಯಾಕ್ಟ್ರಿ. ಐಸ್ ಫ್ಯಾಕ್ಟ್ರಿ ಓಪನ್ ಮಾಡ್ತೀರಾ? ಐಸ್ ಫ್ಯಾಕ್ಟ್ರಿ ಅಂದ್ರೆ ಶಾಂತಿದು ತಲೆಯಲ್ಲಿ. ಎರಡನೇದು ಶುಗರ್ ಫ್ಯಾಕ್ಟ್ರಿ, ಬಾಯಲ್ಲಿ ಅಂದ್ರೆ ಸ್ವೀಟ್ನೆಸ್. ಮೂರನೇದು ಲವ್ ಫ್ಯಾಕ್ಟ್ರಿ, ಹಾರ್ಟ್ ಅಲ್ಲಿ. ನಾಲ್ಕನೇದು ಆತ್ಮನಲ್ಲಿ ಪರಮಾತ್ಮನ ಫ್ಯಾಕ್ಟ್ರಿ. ಓಕೆ. ಸೊ ಗಾಟ್ ಇಟ್? ಈ 4 ಫ್ಯಾಕ್ಟ್ರಿಗಳು ನಮ್ಮಲ್ಲಿ ಇರ್ಬೇಕು. ಇದೆಯಾ? ಚೆಕ್ ಮಾಡ್ಕೊಳ್ತೀರಾ? Repeat, Yes. sir. You want me to repeat? Yes, sir. Shanti. ಓಕೆ, ವೆರಿ ಗುಡ್ ದೇವ್ರೆ. ಓಕೆ, 4 ಫ್ಯಾಕ್ಟ್ರಿಯನ್ನ ಮನೆಯಲ್ಲಿ ಮತ್ತೆ ನಿಮ್ಮಲ್ಲಿ ಓಪನ್ ಮಾಡಬೇಕು. ಯಾವ್ಯಾವುದು ಅಂತಂದ್ರೆ ಮೊದಲನೇದು ಐಸ್ ಫ್ಯಾಕ್ಟ್ರಿ. ಐಸ್ ಫ್ಯಾಕ್ಟ್ರಿ. ಐಸ್ ಫ್ಯಾಕ್ಟ್ರಿ ಅಂದ್ರೆ ಶಾಂತಿಯ ಫ್ಯಾಕ್ಟ್ರಿ. ಎರಡನೇದು ಶುಗರ್ ಫ್ಯಾಕ್ಟ್ರಿ, ಬಾಯಲ್ಲಿ. ಮೊದಲನೇದು ತಲೆಯಲ್ಲಿ ಶಾಂತಿಯ ಫ್ಯಾಕ್ಟ್ರಿ. ತಲೆ ಮನಸ್ಸು ಯಾವಾಗ್ಲೂ ಶಾಂತವಾಗಿರ್ಬೇಕು. ಓಕೆ. ನೆಕ್ಸ್ಟ್ ನಮ್ಮ ಬ್ರೈನ್ ಯಾವಾಗ್ಲೂ ಶಾಂತವಾಗಿರ್ಬೇಕು. ಎರಡನೇದು ಶುಗರ್ ಫ್ಯಾಕ್ಟ್ರಿ, ಎಲ್ಲಿ? ಬಾಯಲ್ಲಿ. ಸ್ವೀಟ್ ಆಗಿರ್ಬೇಕು, ಸ್ವೀಟ್ ಆದ ಮಾತು. ಮೂರನೇದು ಲವ್ ಇನ್ ಹಾರ್ಟ್, ಸೊ ಎಲ್ಲರ ಮೇಲೆ ಕಂಪ್ಯಾಷನ್, ಎಲ್ಲರ ಮೇಲೆ ಪ್ರೀತಿ. ನಾಲ್ಕನೇದು ಆತ್ಮನಲ್ಲಿ ಪರಮಾತ್ಮನ ನೆನಪು ಸದಾ ಇರಬೇಕು. ಅದೇ ಪರಮಾತ್ಮನ ಫ್ಯಾಕ್ಟ್ರಿ ಇರಬೇಕು ಅಂತ ಅರ್ಥ. ಗಾಟ್ ಇಟ್? ಸೊ ದೀಸ್ ಆರ್ ದ 4 ಫ್ಯಾಕ್ಟ್ರೀಸ್ ವಿಚ್ ವಿ ಶುಡ್ ಓಪನ್ ಎವ್ರಿ ಡೇ. Okay. Now one more thing what we have to be is always we have to be healthy,
ವೆಲ್ದಿ, ಹ್ಯಾಪಿ ಅಂಡ್ ಹೋಲಿ. ಹೋಲಿ ಅಂದ್ರೆ ಏನು? ಪಾವನ. ವಾಟ್ ಡಸ್ ಹೆಲ್ದಿ ಮೀನ್? ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ಮೆಂಟ್ ಬೈ ಹೆಲ್ದಿ? ಹೆಲ್ದಿ ಅಂದ್ರೆ ಏನರ್ಥ? Absence of disease. ಓಕೆ, ವಂಡರ್ಫುಲ್ ದೇವ್ರೆ. ಓಕೆ, Sound, sir. Sound. Peace, harmony. ಪೀಸ್. ಓಕೆ ಓಕೆ ಓಕೆ, ವೆರಿ ಗುಡ್. ಆಮೇಲೆ ಹೇಳಿ ಮಾ ದೇವ್ರೆ, ಹೆಲ್ದಿ ಅಂದ್ರೆ ಏನು? ಮನಸ್ಸಿನ ಆರೋಗ್ಯ ಸರ್. ಮನಸ್ಸಿನ ಆರೋಗ್ಯ. ವೆರಿ ಗುಡ್. ಆಮೇಲೆ ಮನಸ್ಸಿನ ಆರೋಗ್ಯ. ವೆರಿ ಗುಡ್ ಅಕ್ಕ. ಹೆಲ್ದಿ ಅಂದ್ರೆ ನಾವು ಹೆಲ್ದಿ ಅಂದ ತಕ್ಷಣ ಶರೀರ ಕಡೆ ಗಮನ ಹೋಗುತ್ತೆ ಅಲ್ವಾ? ಹೆಲ್ದಿ ಅಂದ್ರೆ ನಿಜವಾದ ಅರ್ಥ ಅಂದ್ರೆ ಆತ್ಮ ಫ್ರೀ ಫ್ರಮ್ ವಿಕಲ್ಪಾಸ್. ನಾನು ಆತ್ಮ ಯಾವಾಗ ನೆಗೆಟಿವ್ ಸಂಕಲ್ಪಗಳೇ ಇಲ್ಲ, ಆಗ ನಾನು ಹೆಲ್ದಿ. ಓಕೆನಾ? So if I have to be healthy, that means I, the soul, should be free from all vikalpas. All ಯಾವುದೇ ನೆಗೆಟಿವಿಟಿ ನನ್ನಲ್ಲಿ ಇರಲಿಕ್ಕೆ ಕೂಡದು. So that is meant by good health. Okay. So being healthy. Okay, very good. Sir, but Atma is No, always thoughts pure, ಇದೆ. isn't it, sir? ಹೇಳಿಮಾ. Sir, Atma? Atma is usually pure, isn't it? Atma is yes, when it came down or when it comes down, it is absolutely pure. But Atmanalli, there are three faculties I told you: mind, intellect, and sanskaras. Now, whatever I perceive with my mind and my intellect, I store it in my sanskaras. And if my sanskaras are not pure, then can the soul be pure, Devre? No. Can we call the soul as pure soul? No. So yes, so what we should do is, if I, the soul, is free from all the vikalpas, that is from all the negativity, then I, the soul, is said to be healthy. Now what is meant by wealthy? So always have blessings for others. Very good. Always have blessings and right thoughts for others. Any other meaning of Good wealthy? ಕರ್ಮಗಳು ಹೆಚ್ಚಿದ್ದಷ್ಟು ನಾವು ವೆಲ್ತಿ ಆಗಿರ್ತೀವಿ ಸರ್. ಸಂತೃಪ್ತಿಯಾಗಿರುವಂತದ್ದು ಸರ್. ಪುಣ್ಯ ಹೌದಮ್ಮ, ಕರ್ಮಗಳು ಸಂತೃಪ್ತಿ. ಜಾಸ್ತಿ ಇದ್ದಷ್ಟು ನಾವು ವೆಲ್ತಿ ಆಗಿರ್ತೀವಿ ಸರ್. Yes, ಸುಕರ್ಮಗಳು, ಒಳ್ಳೆ ಕರ್ಮಗಳು, ಸ್ವಕರ್ಮಗಳಿಂದ ಸಂತೃಪ್ತವಾಗಿರೋದು. Yes, in ಒಳ್ಳೆ addition to ಒಳ್ಳೆ that, ವಿಚಾರ ಇದ್ರದ್ದೆಲ್ಲ ಒಳ್ಳೆ ತುಂಬಿಕೊಂಡಿದ್ದಾಗ ವಿಚಾರ. Person with more Yes, of positivity, absolutely right. Yes, more of many others. positivity. More of Sir, positivity is Contentness also. contentment. Very good. So many things are there. So wealthy Sir, also, I will add to it. Okay. ನಮ್ಮಲ್ಲಿ ಯಾವಾಗ ದೈವಿ ಗುಣಗಳಿರುತ್ತೆ, ನಮ್ಮಲ್ಲಿ ಯಾವಾಗ ದೈವಿ ಶಕ್ತಿ ಇರುತ್ತೆ, ಜಾಸ್ತಿ ಇರುತ್ತೆ, ಅದು ಐ ಆಮ್ ವೆಲ್ದಿ. ನನ್ನಲ್ಲಿ ಯಾವಾಗ ದೈವಿ ಗುಣಗಳು ಮತ್ತೆ ದೈವಿ ಶಕ್ತಿ ನನ್ನಲ್ಲಿ ಯಾವಾಗ ಇರುತ್ತೆ, ದೆನ್ ಐ ಆಮ್ ವೆಲ್ದಿ. ಸರ್ ಟು ನಮ್ಗೆ ನಾವು ತಿಳುವಳಿಕೆ ಬರ್ಸ್ಕೊಳಕೋಸ್ಕರ ಇವಾಗ ನಾವು ಕ್ಯಾನ್ ವಿ ಕಂಪೇರ್ ಸೋಲ್ ಟು ಅ ಡೈಮಂಡ್ ಬಾಲ್. ಅದು ಡೈಮಂಡ್ ಕೆಸರಲ್ಲಿ ಬಿದ್ದು ಚೆನ್ನಾಗಿ ಅದು ಕೊಳ್ತಿರೋದೆಲ್ಲ ಅದ್ರಲ್ಲಿ ಸುತ್ಕೊಂಡು ನೋಡಿದಾಗ ನಮಗೆ ಅದು ಒಂದು ಕೊಳೆತ ಒಂದು ಗಲೀಜಲ್ಲಿರುವಂತಹ ಒಂದು ಚೆಂಡು. ಆದ್ರೆ ಆಸ್ ವಿ ಸ್ಟಾರ್ಟ್ ಕ್ಲೆನ್ಸಿಂಗ್ ಅವರ್ ಸೆಲ್ಫ್ಸ್, ಈ ಒಂದು ಕೆಸರೆಲ್ಲ ಹೋಗಿ ಒಂದು ನಮ್ಗೆ ಡೈಮಂಡ್ ಕಾಣುತ್ತೆ. ಅದನ್ನ ನಾವು ಸೋಲ್ ಅಂತ ಅನ್ಕೋಬಹುದಾ ಸರ್, ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್? ಖಂಡಿತ ಖಂಡಿತ. ಪರಿಶುದ್ಧವಾಗಿರುವಂತದ್ದು. ಎಸ್ ಅಕ್ಕ, ಪರಿಶುದ್ಧವಾಗಿರುವಂತದ್ದು. ಓಕೆ, ಸೊ ದಟ್ ಈಸ್ ಆಲ್ಸೋ ವೆರಿ ಗುಡ್. ಸೊ ವೆಲ್ತಿ ಮೀನ್ಸ್ ಗುಣಗಳು ಮತ್ತೆ ಶಕ್ತಿಗಳು ನನ್ನಲ್ಲಿ ಯಾವಾಗ ಹೆಚ್ಚಿರುತ್ತೆ. ನನ್ನಲ್ಲಿ ಮೀನ್ಸ್ ನಾಟ್ ದೇಹ, ಆತ್ಮನಲ್ಲಿ. So that means I am very, very wealthy. So healthy means heal thy. Healthy spelling ಏನಮ್ಮ? HEAL THY, heal, 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 thy, 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 heal thy. thy ಅಂದರೆ ಆತ್ಮ, ಸೋಲ್. ಓಕೆ, ಸೊ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದು ಅಂದರೆ ಆತ್ಮನನ್ನು ಹೀಲ್ ಮಾಡ್ಕೊಳ್ಳೋದು ಅಂದರೆ ಆತ್ಮನಲ್ಲಿ
ಒಳ್ಳೆಯ ಗುಣಗಳನ್ನು, ಒಳ್ಳೆಯ ಸಂಸ್ಕಾರಗಳನ್ನು ಬೆಳೆಸುವುದು. ದಿಸ್ ಮೀನ್ಸ್ ಐ ಆಮ್ ಹೆಲ್ದಿ ಅಥವಾ ಹೀಲ್ ದೈ. ವೆಲ್ದಿ ಅಂದರೆ WELLTHY. ನಾವು ವೆಲ್ದಿ ಅಂದ್ಕೂಡಲೇ ಹಣದ ಕಡೆಗೆ, ಮೆಟೀರಿಯಲ್ ಬೆನಿಫಿಟ್ಸ್ ಕಡೆಗೆ, ಮೆಟೀರಿಯಲಿಸ್ಟಿಕ್ ಥಿಂಗ್ಸ್ಗಳಿಗೆ ಹೋಗ್ತೀವಿ. ವೆಲ್ದಿ, WELL, ವೆಲ್, THY, ದೈ. ಯಾವಾಗ ಯು ಕ್ಯಾನ್ ಹೀಲ್ ಯುವರ್ ಸೆಲ್ಫ್, ಯಾವಾಗ ನಾವು ಅಂದರೆ ನೀವು ಆತ್ಮನನ್ನು ಒಳ್ಳೆಯ ಸಂಸ್ಕಾರಗಳಿಂದ, ಒಳ್ಳೆಯ ಗುಣಗಳಿಂದ ಹೀಲ್ ಮಾಡ್ಕೊಳ್ತೀರಾ, ಆಟೋಮ್ಯಾಟಿಕ್ಲಿ ಯು ವಿಲ್ ಬಿ ವೆಲ್ದಿ. ವೆಲ್ ದೈ, WELLTHY. ಯಾವಾಗ ನಾವು ಹೆಲ್ದಿ ಮತ್ತು ವೆಲ್ದಿ ಇರ್ತೀವಿ, ಹ್ಯಾಪಿ ಖಂಡಿತ ಇರ್ತೀವಿ. ಸೊ ಆಮೇಲೆ ವಾಟ್ ಇಸ್ ಮೆಂಟ್ ಬೈ ಹ್ಯಾಪಿನೆಸ್ ಆ್ಯಂಡ್ ಬೀಯಿಂಗ್ ಹೋಲಿ. ಹೋಲಿ ಅಂದರೆ ಪಾವನವಾಗಿರುವುದು, ಯಾವುದೇ ಥರದ ಕಳಂಕ ಇಲ್ಲ. ಓಕೆ, ವೆರಿ ಗುಡ್. ಸೊ now one important thing I want to tell you. ಯೋಗ ಅಥವಾ ಮೆಡಿಟೇಷನ್. ಮೆಡಿಟೇಷನಲ್ಲಿ 4 ಸ್ಟೆಪ್ಗಳಿದೆ. ಪರ್ಫಾರ್ಮಿಂಗ್ ಮೆಡಿಟೇಷನ್, there are 4 steps. Okay, so what are those 4 steps of performing, or what are the steps towards meditation? ಮೊದಲನೇದು ಸಾರಿ ಟು ಇಂಟರಪ್ಟ್ ಸರ್. ಯಾಮ ಸರ್, ಇನ್ನು ನಾವು ಊಟದ ಬಗ್ಗೆ ಕವರ್ ಮಾಡಿಲ್ಲ ಅಲ್ವಾ ಸರ್? ವಾಟ್ ಟು ಈಟ್, ವಾಟ್ ನಾಟ್ ಟು ಈಟ್. ವಿ ವಿಲ್ ಕವರ್ ಇಟ್ ಅಕ್ಕ ವೆನ್ ಐ ಕಮ್ ಟು ಫುಡ್. ಓಕೆ, ಸಾತ್ವಿಕ ಆಹಾರ ಹೇಳಿದೆ ನಾನು. ಎಸ್, ಸಾತ್ವಿಕ ಆಹಾರದಲ್ಲಿ ಫುಡ್, ವಾಟ್ ಈಸ್ ಟು ಬಿ ಈಟನ್, ವಾಟ್ ಈಸ್ ನಾಟ್ ಟು ಬಿ ಈಟನ್. ಸೊ ವೆನ್ ಯು ಕನ್ಸಿಡರ್ ಸಾತ್ವಿಕ ಆಹಾರದಲ್ಲಿ, ಈವನ್ ಇಫ್ ಇಟ್ ಈಸ್ ಅ ವೆಜಿಟೇರಿಯನ್ ಫುಡ್, ನನಗೆ ಏನು ಜೀರ್ಣ ಆಗತ್ತೆ, ನನ್ನ ಶರೀರ ಏನು ಪಚನ ಮಾಡತ್ತೆ, what is digestible by me, what is digestible by my body, I can eat it. Got it? First. ಎರಡನೇದು, whatever is digestible by my mind is also called as a healthy food. So what do you mean by digestible by mind? ಯಾರಾದರೂ ಹೇಳ್ತೀರಾ ದಯವಿಟ್ಟು? ಎಲ್ಲರಿಗೂ ಗೊತ್ತಿದೆ ಇದರ ಅರ್ಥ. See, our body can digest so many things, but can my mind digest several things? ಒಳ್ಳೆಯ ವಿಷಯಗಳು ಸರ್, ಒಳ್ಳೆಯ ವಿಷಯ, ಒಳ್ಳೆ ವಿಷಯಗಳು ಅಲ್ಲ. We are talking about food ಅಲ್ವಾ ದೇವ್ರೆ? See, I'll give you one example. What we hear, what we see, and I'll give from you, yes, all the yes, five. akka. Yes, akka. Yes, akka. Yes, akka. ಸರ್, ನೋಡಿದ ತಕ್ಷಣ ನಮ್ಗೆ ಒಂಥರ ತಿನ್ಬಾರ್ದು ಅಂತ ಅನ್ಸುತ್ತಲ್ಲ ಸರ್, ಅಂತದನ್ನ ಮೋಸ್ಟ್ಲಿ ಮೈಂಡ್ ಡೈಜೆಸ್ಟ್ ಮಾಡ್ಕೊಳಲ್ಲ ಅನ್ಸುತ್ತೆ ಸರ್. Okay, very good. I'll add to it. Okay, I'll tell you one story. Positivity. Yes, sir. Yes, sir. Absolutely right. I'll add to whatever you are telling. All of you are telling perfectly right. ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಏನು ಅಂತಂದ್ರೆ, ಐ ಜಸ್ಟ್ ಪುಟ್ ಇನ್ ಅ ಸ್ಟೋರಿ ನಾವು. ಒಬ್ಬ ಸಾಧು ಇದ್ದ. ಹಿ ಹ್ಯಾಡ್ ಸೋ ಮೆನಿ ಡಿಸೈಪಲ್ಸ್ ವಿತ್ ಹಿಮ್. ಸೊ ಇವರು ಡಿಸೈಪಲ್ಗಳು ಇವ್ರು ಹೇಳಿದ ತರಾನೇ ಮಾಡ್ತಾ ಇರ್ತಾರೆ, ಅಥವಾ ಕೆಲವೊಮ್ಮೆ ಇವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೇಕು ಅಂತ ಒಂದ್ ದಿವಸ ಆಶ್ರಮ ಬಿಟ್ಟು ಹೋಗ್ತಾ ಇರ್ತಾನೆ. ಅವರು ಗುರುಗಳ ಹಿಂದೆ ಹೋಗ್ತಾ ಇರ್ತಾರೆ. ಸೊ ಇವರು ಒಂದು ಅರ್ಲಿ ಇನ್ ದ ಮಾರ್ನಿಂಗ್, ಎಲ್ಲಪ್ಪ ಈ ಗುರುಗಳು ಹೋಗ್ತಾ ಇದ್ದಾರೆ ಅಂತ ಅವ್ರ ಹಿಂದೆ ಹೋಗ್ತಾರೆ ಇವರು. ಸೊ ಗುರುಗಳು ಏನ್ ಮಾಡ್ತಾರೆ ಅಂದ್ರೆ, ನೋಡ್ತಾರೆ ಶಿಷ್ಯರು ಬರ್ತಾ ಇದ್ದಾರೆ, ಸೊ ಇವರಿಗೆ ತಕ್ಕ ಪಾಠ ಹೇಳ್ಕೊಡ್ಬೇಕು, ಅಥವಾ ಯಾರು ನಿಜವಾಗ್ಲೂ ಮಾನಸಿಕವಾಗಿ ಅಂದ್ರೆ ಸಮತೋಲನ ಇರುವವರು ಅಂತ ಫೈಂಡ್ ಔಟ್ ಮಾಡೋಣ ಅಂತ ಈ ಗೋಸ್ ಇನ್ ಟು ಒನ್ ಅವಾಗ ಆಗಿನ ಕಾಲದಲ್ಲಿ ಕಳ್ಳು ಅಂತಾರಲ್ಲ, ಕಳ್ಳು, ಆ ಒಂದು ಅಂಗಡಿಗೆ ಒಳಗಡೆ ಹೋಗ್ತಾನೆ. ಹೋಗ್ಬಿಟ್ಟು ಹಿ ಡ್ರಿಂಕ್ಸ್ ದಟ್ ಕಳ್ಳು ಅಂಡ್ ಹಿ ಕಮ್ಸ್ ಔಟ್. ಶಿಷ್ಯ ಸಿ, ಗುರುಗಳು ಈಸ್ ಡ್ರಿಂಕಿಂಗ್, ಸೊ ವೈ ಶುಡ್ ನಾಟ್ ವೀಡ್ ಅಂದ್ಬಿಟ್ಟು ಅವರೆಲ್ಲ ಹೋಗ್ತಾರೆ, ಕುಡಿತಾರೆ. ಓಕೆ, ಇವನು ಕುಡಿದ್ಬಿಟ್ಟು ಸ್ಟೇಬಲ್ ಆಗಿರ್ತಾನೆ. ಹಿ ವಿಲ್ ವಾಕ್. ಆಲ್ ದ ಅದರ್ಸ್ ವಿಲ್ ಬಿ shaking in all directions.
and some fall and some don't fall, some really is. See, ಇಲ್ಲಿ ಏನು ವಿಷಯ ಬಂತು, whether my mind is stable even after eating or drinking whatever I want to eat or drink. You got me? So my Yes, sir. mind remaining stable in any condition. So let me tell you one thing. ಇಲ್ಲಿ ತುಂಬಾ ಖಾರದ್ದು ಪದಾರ್ಥ ತಿಂದಾಗ ನಿಮ್ಮ ಮನಸ್ಸು ಹೇಗಿರುತ್ತೆ? ಮೂಗಿಂದ, ಕಣ್ಣಿಂದ, ಬಾಯಿಯಿಂದ, ಕಿವಿಯಿಂದ ಎಲ್ಲ ಏನ್ ಬರುತ್ತಮ್ಮ? ನೀರು ಸುರಿತಾ ಇರುತ್ತೆ ಸರ್. Are you comfortable with it? No sir. Okay, very good. Now, same thing, if you are eating too much of sweet, so whether it may be digestible to your body, but whether it is digestible to your mind, so that No, is to sir. be seen. ಆಮೇಲೆ ಕೆಲವೊಂದು ಇದೆ, like what is the vibration in the food when we are eating food? ಆ ಫುಡ್ ಅಲ್ಲಿ ಯಾವ ತರದ ವೈಬ್ರೇಷನ್ ಇದೆ? ಸೊ ನಾವು if you are ಏನಂತಾರೆ ಅದಕ್ಕೆ, like we will consider this non-vegetarian food wherein there is slaughtering going on. ಅಲ್ಲಿ ಅವರು ಖುಷಿಯಿಂದ ಜೀವ ಕೊಡ್ತಾರಾ? No. No, sir. Yes, sir. No. See, you may be consuming some high protein, protein rich, fat rich food, but what is happening is, along with that, there is the vibration of the animal. So whether that animal will be dying, giving blessing to everyone? No. No, sir. No. There is certainly fear, there is certainly anxiety, there is so much of fear. ಹೌದಾ ಇಲ್ವೋ? ಓಕೆ, ಸೊ ಆ ಒಂದು ಫಿಯರ್ ಅಲ್ಲಿ ಅದು ಸಾಯತ್ತೆ. ಸೊ ವಾಟ್ ಇಸ್ ದ ವೈಬ್ರೇಷನ್? ಸಿ, ಐ ವಿಲ್ ಟೆಲ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ನಾವು ಸಪೋಸ್ ಒಂದು ನೆಗೆಟಿವ್ ಸಂಕಲ್ಪ ಮಾಡಿದ್ರೆ ನಮ್ಮಲ್ಲಿ ಕೆಮಿಕಲ್ಸ್ ಉತ್ಪನ್ನ ಆಗತ್ತೆ, ವಿಚ್ ದೇಹ ಎಲ್ಲ ಹರಡತ್ತೆ. ಹೌದಾ ಇಲ್ವೋ? ಸೊ ಈಗ these animals will be fear ಅಲ್ಲಿ the brain creates all sorts of negative ಏನಂತಾರೆ ಅದಕ್ಕೆ chemicals, and these chemicals would have spread throughout the body, and that body someone gets it or eats it. Do you think his mind will be healthy? No, sir. His Negative. body may become strong and healthy as per his ಏನಂದ ಆಸೆ, but his mind will be ridden with all fear, anxiety, negativity. So today the world is having more of fear. You might have seen earlier days alli, 80s alli, 90s alli, Sunday ho ya Monday something khavo was there, rose khavo dash. Okay, now we are doing some harm to some very tiny, whatever thing comes out of the egg. So is it right for us to do it? So by doing that, do you think extra protein will be there in our body? No sir. Namma manasu, it will be ridden with all sorts of, adike today we are trying to push down another soul or another person. Why is it? Because of this. Inondu, let me ask you one thing. Okay, ದೇವ್ರೆ, ಈಗ ಡೆಡ್ ಬಾಡೀಸ್ ಎಲ್ಲಿರುತ್ತಮ್ಮ? March. ವೆರಿ ಗುಡ್. ಮಾರ್ಜ್ ಅಲ್ಲಿ ಇರುತ್ತೆ, ಆಮೇಲೆ ಇನ್ನೆಲ್ಲಿ? ಸ್ಮಶಾನದಲ್ಲಿ ಇರುತ್ತೆ. ವೆರಿ ಗುಡ್. ಸ್ಮಶಾನ, ಗ್ರೇವ್ ಯಾರ್ಡ್ ಇರುತ್ತೆ. ಓಕೆ, ಅದನ್ನ ಮನೆಗೆ ತಂದಾಗ, ಯಾರೋ ಪುಟಾಣಿಗಳು ಮಾತಾಡ್ತಾ ಇದ್ದಾರಲ್ವಾ? ಓಕೆ, ಅದನ್ನ ನಾವು ಮನೆಗೆ ತಂದಾಗ ಮನೆ ಬಿಕಮ್ಸ್ ವಾಟ್? ಅದು graveyard sir. ಒಂದೇ ಒಂದು ಕ್ವಶನ್ ಕೇಳ್ತೀನಿ ದೇವ್ರೆ, ಎಲ್ಲಾರ ಮನೆಯಲ್ಲಿ ಒಬ್ರು ಶರೀರ ಬಿಟ್ಟಿರ್ತಾರೆ. ಸೊ ಯಾರಾದ್ರೂ ಮನೆಯಲ್ಲಿ ಶರೀರ ಬಿಟ್ಟಾಗ ಏನಾದ್ರು ಅಡಿಗೆ ಮಾಡ್ತೀರಾ? ಖಂಡಿತ ಇಲ್ಲ. ಯಾಕೆ ಮಾಡಲ್ಲ? Because there is bacteria in the air. There is bacteria in the air, there is negative vibration in the air. Negative vibrations in the air, correct Yes, sir. okay. So ಆ ಬಾಡಿ ಮನೆಯಿಂದ ಹೊರಗಡೆ ಎಷ್ಟೇ ಪ್ರೀತಿಯ ಒಂದು ಇದು ಆ ಶರೀರ ಇದ್ರೂ ಸಹ, ಆ ಶರೀರ ಅಥವಾ ಆ ದೇಹ ಹೊರಗಡೆ ಹೋಗಿ ಗೋಯಿಂಗ್ ಟು ದ ಕ್ರೆಮಟೋರಿಯಂ, ಮನೆಯನ್ನ ಕ್ಲೀನ್ ಮಾಡಿ ತೊಳೆದು ಆ ನಂತರನೇ ನೀವು ಅಡಿಗೆ ಮನೆ ಹೋಗಿ ಅಡಿಗೆ ಮಾಡ್ತೀರ ತಾನೆ? ಹೌದು ಸರ್. ಅಬ್ಸಲ್ಯೂಟ್ಲಿ ರೈಟ್ ಅಲ್ವಾ? ಕರೆಕ್ಟ್ ಸರ್. ಹೌದು. ಅಂದ್ರೆ
ಡೆಡ್ ಬಾಡಿ ಮನೇಲಿ ಇದ್ದಾಗ, ಬಿಕಾಸ್ there is negative vibration, you don't cook. But bringing dead body home is what? ಅದೇ ಗೊತ್ತಿಲ್ಲ ಸರ್. ನಾವ್ ಎಷ್ಟ್ ಸತಿ ಅನ್ಕೊಂಡಿದೀನಿ ಸರ್, ಅದ್ ಹೆಂಗೆ ಅವರು ಈಗ ಅಡ್ವರ್ಟೈಸ್ ಅಲ್ಲೆಲ್ಲ ಕೊಡ್ತಾರೆ ಫ್ರೆಶ್ ಅಂದ್ಬಿಟ್ಟು, ಆ ಸತ್ತೋಗಿರೋದನ್ನ ಅದ್ ಹೆಂಗೆ ಫ್ರೆಶ್ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ ಸರ್. ಅದು ನಮಗೆ ಗೊತ್ತಿಲ್ಲ. ಓಕೆ, ಸೊ do you want to make your house a graveyard? Question number 1. Next, do you want to make your refrigerator a graveyard? Question number 2. Third, do you want to make your platter a graveyard? ನಿಮ್ಮ plate ಮೇಲೆ. And the fourth one, do you want to make your stomach a graveyard? No to all. No to all. Okay. Very No, good. no. Can we make our stomach a graveyard, please? We cannot. ನಾಟ್ ಅಟ್ ಆಲ್ ಸರ್. Not at all. Okay. So, ಯಾವ ಫುಡ್ ತಿನ್ಬೇಕು ಹಾಗಾದ್ರೆ? ಸಾತ್ವಿಕವಾದ ಆಹಾರವನ್ನೇ ನಾವು ಸೇವಿಸಬೇಕು. ಎರಡನೇದು, ವೈ non-vegetarian should not be had ಅನ್ನೋದಕ್ಕೆ I will tell you one more reason. Our teeth is for vegetarian food only. In case of these carnivorous animals, the canines are longer. Have you seen a tiger, a cat, a lion and all? The canines are longer. ಹೌದು ಹೌದು ಸರ್. ಹೌದು, ನಮ್ಮಲ್ಲಿ molars are there, milk teeth is there, very choto canines are there. Okay, so canines ಯಾರಲ್ಲಿ longer ಇರುತ್ತೆ, predominant ಇರುತ್ತೆ, it is meant for tearing the flesh. So we are not carnivorous, we are herbivorous certainly. Yes or no? Yes sir. ಎರಡನೇದು ನಮ್ಮ digestive tract ಏನಿದೆ, it is 3 to 3.5 times longer than our height. Okay, in case of carnivorous animals, the digestive tract is very small. Am I right? Yes or no? We have a doctor here, Akka. Yes. Yes sir. Yes sir. Okay, we have, in the case of carnivorous animals, the digestive system or the intestine is very small. ಅವ್ರು ತಿಂದು ಜೀರ್ಣ ಆಗಿಲ್ಲ ಅಂದ್ರೆ ತಕ್ಷಣ ಹೊರಗಡೆ ಬರುತ್ತೆ, and it doesn't stay in the body for a long time. Whereas human digestive system is almost 3 to 3.5 times longer than their height. Each person height ಕಿಂತ 3 to 3.5 times intestine ಒಳಗಡೆ ಕರಳು, ದೊಡ್ಡ ಕರಳು, ಸಣ್ಣ ಕರಳು, ಬಿಗ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ ಇರುತ್ತೆ. ಸೊ ಈ ಫುಡ್ ಯಾವುದು ಪಚನ ಆಗ್ಲಿಲ್ಲ ಅದು ಅಲ್ಲಿ ಹೋಗಿ ಸೇರ್ಕೊಳ್ಳುತ್ತೆ. ಸೊ ಅಲ್ಲಿ ಹೋಗಿ ಏನ್ ಪ್ರೊಡ್ಯೂಸ್ ಮಾಡುತ್ತೆ? ಅಮೃತನ, ಟಾಕ್ಸಿನ್? ಟಾಕ್ಸಿನ್. ಅಲ್ಲಿ ತುಂಬಾ ಹೊತ್ತಿದ್ದಾಗ ಏನಾಗುತ್ತೆ? ಬೇಡದೆ ಇರೋ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗುತ್ತೆ, ಬೇಡದೆ ಇರೋ ಕೆಮಿಕಲ್ಸ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ಅದರಿಂದಾಗಿ ಯಾರಿಗೆ ಒಳ್ಳೇದು? ಯಾರಿಗೂ ಒಳ್ಳೇದಲ್ಲ. ಸೊ ಅದು ಏನಾಗುತ್ತೆ? It affects the body, it affects the mind, it affects so many things. So for these reasons, okay, we should not have, or we should not eat non-vegetarian food. That means we should not kill living beings. Okay, then can we have peace in this world by having a dead animal on the platter? No, ನಿಮ್ಮ no. ಪ್ಲೇಟ್ ಮೇಲೆ ಡೆಡ್ ಆನಿಮಲ್ ಇಟ್ಕೊಂಡು ನೀವು ಶಾಂತಿಯ ಸಮ್ಮೇಳನಗಳನ್ನ ಎಷ್ಟೇ ಮಾಡಿದ್ರು ಏನಾದ್ರೂ ಪ್ರಯೋಜನ ಇದೆಯಾ? ಇಲ್ಲ ಸರ್. No, sir. ಕಾನ್ಫರೆನ್ಸ್ ಮಾಡ್ತೀರಾ ಶಾಂತಿದು, ಪ್ಲೇಟ್ ಮೇಲೆ ಏನಿದೆ? ಡೆಡ್ ಅನಿಮಲ್ ಇದೆ. ಡೆಡ್ ಆನಿಮಲ್. ಸೊ ಕ್ಯಾನ್ ದೇರ್ ಬಿ ಎನಿ ಪೀಸ್ ದೇರ್? Peace can be achieved only when there is none of these on the platter. Am I right? Correct. Yes, sir. Thinking also. Sir. So now, do you know the? Yes, So ma. the non-vegetarians, they argue with us saying, ನೀವ್ ಯಾವ ಗೆಡ್ಡೆ ಗೆಣಸು, ಯಾವ ಒಂದು ಗ್ರೀನ್ ಲೀಫಿ ವೆಜಿಟೇಬಲ್ ನ ನೀವು ಬಿಡಲ್ಲ ಬೆಳೆಯಕ್ಕೆ, ಅದನ್ನ doesn't that have life ಅಂತ they argue, sir. But if So you are that leaving, morning, if you allow the green and leafy vegetable to ಹಾಗೆ ಇರ್ಲಿಕ್ಕೆ, after a certain life it will automatically die. ಹೌದೋ ಇಲ್ವೋ? Yes or no? yes sir, Akka? yes sir, yes Okay, sir, now yes sir. have you asked them a question
ದಟ್ ವೃದ್ಧ ಪ್ರಾಣಿಗಳನ್ನ ತಿಂತಾರ? No, sir, they don't. ಓಕೆ. ಆಮೇಲೆ ವಯಸ್ಸಾಗ್ಬಿಟ್ಟು ಎಲ್ಲಾ ತರದ ಒಂದು ಸುಖ ಸೌಲಭ್ಯ ಅನುಭವಿಸಿರ್ತಕ್ಕಂಥ ಪ್ರಾಣಿಗಳು ತಮ್ಮಷ್ಟಕ್ಕೆ ತಾವೇ ಸಾಯತ್ತೆ, ಅದನ್ನ ತಿಂತಾರ? ಇಲ್ಲ No, sir, ಅಣ್ಣ. ಇಲ್ಲ. ಇಲ್ಲ. ಫ್ರೆಶ್ ಅಂಡ್ ಥಿಂಗ್, ಐ ಆಮ್ ಸಾರಿ ಟು ಪುಟ್ ದಿಸ್. ಸೊ ಇಸ್ ಇಟ್ ರೈಟ್ ಆರ್ ರಾಂಗ್? ಯಾವ ಒಂದು ಪ್ರಾಣಿ ಹ್ಯಾಸ್ ಅ ರೈಟ್ ಟು ಲಿವ್, ಅದನ್ನ ತಂದು ಅಥವಾ ಅದನ್ನ ಸಾಯಿಸಿದ್ರೆ ಇಸ್ ಇಟ್ ರೈಟ್? ನೋ ಸರ್. ನೋ. ಓಕೆ. ಆದರೆ ವೆಜಿಟೇಬಲ್, ನಮ್ಮ ಫ್ರೂಟ್ ಮರಗಳನ್ನ ನೋಡಿ, ಅದು ಫ್ರೂಟ್ ಇರುವಾಗ ಅದು ಬಾಗತ್ತೆ ಇನ್ ಹಂಬಲ್ನೆಸ್ and gives you fruit. So this fruit, if you don't take, it is rejected by the tree itself. So that means you can accept it. ಅರ್ಥ ಆಯ್ತಲ್ವಾ? ಹಾಗೇನೆ Okay, sir. ಈ ಗಡ್ಡೆ ಗೆಣಸುಗಳು, ಗೆಣಸು ಅಂಡ್ ಪೊಟೆಟೋಸ್ ಅಂಡ್ ಅದರ್ ಥಿಂಗ್ಸ್, ಐ ಥಿಂಕ್ ಐ ಟೋಲ್ಡ್ ಯು, ನಮ್ಮ ಮನೆಯಲ್ಲೂ ಬೆಳೆಸ್ತೀವಿ. ಬಟ್ ಇಟ್ ಹ್ಯಾಸ್ ಅ ಟ್ಯೂಬ್. ಸೊ ಪೂರ್ತಿಯಾದ ಆ ಒಂದು ಏನಂತಾರೆ, ಆ ಒಂದು ಪ್ಲಾಂಟ್ ಅನ್ನ ತೆಗೆದು ಬಿಡಲ್ಲ. ಆದ್ರೆ ಆ ಪ್ಲಾಂಟ್ ಏನಾಗುತ್ತೆ ಗೊತ್ತಾ, ಒಳಗಡೆ ಪೊಟೆಟೊ ಆದ ನಂತರ ದ ಮೇಲಿನ ಪ್ಲಾಂಟ್ ಸಂಪೂರ್ಣವಾಗಿ ಡ್ರೈ ಆಗತ್ತೆ. ಡ್ರೈ ಆಗಿದೆ ಅಂದ್ರೆ ಅರ್ಥ ಏನು, ಒಳಗಡೆ ಪೊಟೆಟೋಸ್ ಆರ್ ರೆಡಿ ಫಾರ್ ಹಾರ್ವೆಸ್ಟಿಂಗ್ ಅಂತ. ಸೊ ಇಲ್ಲಿ ಹ್ಯಾವ್ ಐ ಕಿಲ್ಡ್ ದ ಪ್ಲಾಂಟ್? ಇಟ್ ಹ್ಯಾಸ್ ಡೈಡ್ ಆಫ್ ಇಟ್ಸ್ ಓನ್. ಆಫ್ಟರ್ ದಟ್ ಐ ವಿಲ್ ಅನರ್ತ್ ದ ಪೊಟೆಟೋಸ್ ಅಂಡ್ ಈಟ್ ಇಟ್. ರಶ್ಮಿ ಅಕ್ಕ, ಅರ್ಥ ಆಯ್ತಲ್ವಾ? ಗೆಣಸುನು ಹೀಗೇನೆ, ಗೆಣಸು ಹೀಗೇನೆ. But are we doing justice? We buy, not everyone is capable of growing their own plants, and Yes, Akka, we are buying it from others. Yes, sir. So how do we help ourselves, sir? Okay, ಇದನ್ನ ತಂದು ನೀವು ಭಗವಂತನಿಗೆ ಅರ್ಪಣೆ ಮಾಡಿದ್ದಾಗ, okay, that we are ಏನಂತಾರೆ ಅದಕ್ಕೆ, if at all we have done any mistake by eating this or by ಇದು, ಅವಾಗ ಏನಾಗತ್ತೆ? So we are sorry for whatever we are doing. ಅದಕ್ಕೆ I will tell you, in some Jains don't eat ಗೆಡ್ಡೆ ಗೆಣಸು. Jains don't eat ಈರುಳ್ಳಿ ಬೆಳ್ಳುಳ್ಳಿ. Do you know that? Sir, one question, sir. Yes, ma. Sir, I believe that they don't eat all the items that is grown under the ground, but Yes, they use kadlekai enne. Where is kadlekai grown, sir? It's also grown under the ground, no? Absolutely right, Akka. Okay, but ಕಡ್ಲೆಕಾಯಿ, yes, ಅವರು ಯೂಸ್ ಮಾಡೋದು ಹೆಚ್ಚಿಗೆ ಸರ್ಸೋಂ ಕಾ ತೇಲ್ ಯೂಸ್ ಮಾಡ್ತಾರೆ ದೇವ್ರೆ. ಸಾಸಿವೆ ಎಣ್ಣೆ. ಸಾಸಿವೆ ಎಣ್ಣೆ ಯೂಸ್ ಮಾಡ್ತಾರೆ ಜಾಸ್ತಿ. ನೀವು ಕಡ್ಲೆಕಾಯಿ ಎಣ್ಣೆ ಯೂಸ್ ಮಾಡಿದ್ರು ಕಡ್ಲೆಕಾಯಿ ಗಿಡ ನೋಡಿದಿರಾ? ಆ ಕಡ್ಲೆಕಾಯಿ ಗಿಡ ಮೇಲಿದೆಯಲ್ವಾ, ಅದು ಡ್ರೈ ಆದ ನಂತರನೇ ಹಾರ್ವೆಸ್ಟಿಂಗ್ ಇಸ್ ಡನ್. ಆಮ್ ಐ ರೈಟ್? Yes, sir. Yes, sir. ಅಂದ್ರೆ ತಾನಾಗಿಯೇ ಸತ್ತ ನಂತರ ಯು ಆರ್ ಅನರ್ಥಿಂಗ್ ಇಟ್. ಆಮ್ ಐ ರೈಟ್? Yes, sir. Yes. So that means, are you doing any harm to the plant? Are you not allowing it to grow? You have allowed it to grow completely, alwa? Yes, yes. ಸತ್ತ ನಂತರ ಯೂಸ್ ಮಾಡ್ತಾ ಇದ್ದೀರಾ ತಾನೇಮ್ಮ? ಅದು ಯಂಗ್ ಅಂಡ್ ಎನರ್ಜೆಟಿಕ್ ಇದ್ದಾಗ ಅದನ್ನ ನೀವು ಕತ್ತರಿಸಲ್ವಾ ಅಮ್ಮ, ಅಲ್ವಾ? ಹೌದು ಹೌದು ಸರ್. ಸೊ ಐ ಡೋಂಟ್ ಥಿಂಕ್ ಸೊ ಇಟ್ ಇಸ್ ರಾಂಗ್. Okay, thank you, sir. Okay, so yes, Akka. Sir, ಈರುಳ್ಳಿ ಬೆಳ್ಳುಳ್ಳಿ sir. ಈರುಳ್ಳಿ ಬೆಳ್ಳುಳ್ಳಿ again, yes, let me tell you, ಈರುಳ್ಳಿ ಬೆಳ್ಳುಳ್ಳಿಯಲ್ಲಿ actually ಈರುಳ್ಳಿ has more of sodium in it and ಬೆಳ್ಳುಳ್ಳಿ has more of there's a particular acid in it. ಅದು ಡಾಕ್ಟರ್ ಹೇಳ್ತಾರೆ it is good for the heart ಅಂತ. If it is taken as a medicine, if it is taken as a medicine, it is okay. But ಅದನ್ನ ಏನಂತಾರೆ ಅದಕ್ಕೆ, ಸಾಂಬಾರಲ್ಲಿ I don't know how much, if you put so much in that, it will not give you ಒಳ್ಳೆ ಇದು ಅಂದ್ರೆ it, I don't know, maybe flavor wise or something it may give you, but to the mind it is not good, it is not right. If you eat, ನೀವು ಒಂದು ಕೆಲಸ ಮಾಡಿ ಅಕ್ಕ, ಯಾರ್ಯಾರು ಈರುಳ್ಳಿ ಬೆಳ್ಳುಳ್ಳಿ ತಿಂತ ಇದ್ದೀರಾ, 1 week you just stop eating that and you will notice your mind
how it is behaving or how it creates thoughts. Yes, sir. So Yes. 1 week ಬೇಕಾದ್ರೆ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿಂದು ನೋಡಿ. Okay, afterwards if you feel that okay, by leaving ಈರುಳ್ಳಿ and ಬೆಳ್ಳುಳ್ಳಿ my mind is very satvika, very calm, very relaxed andaga, it is your wish. So what I have noticed is, what we have noticed is, okay, see, ಬೆಳ್ಳುಳ್ಳಿ as a ಔಷಧಿ ತಗೊಂಡ್ರೆ ಒಳ್ಳೇದು, ಈರುಳ್ಳಿ also as a ಔಷಧಿ, but both these produce lot of sodium in our body which is not digestible by our digestive system. ಈರುಳ್ಳಿಗೆ ಬಾಯಲ್ಲಿ ವಾಸನೆ ಬರುತ್ತೋ ಇಲ್ವೋ? ಹೌದು ಸರ್. ಓಕೆ, ಈರುಳ್ಳಿಯನ್ನ ಅರ್ಧ ಕಟ್ ಮಾಡಿಬಿಟ್ಟು ಇಟ್ರೆ ಅಲ್ಲಿ ಹತ್ರ ಏನು ಬರಲ್ಲ, ಇವನ್ ಇನ್ಸೆಕ್ಟ್ಸ್ ಬರಲ್ಲ, ಗೊತ್ತಿದ್ಯಾ? ಬಿಕಾಸ್ ಇಟ್ ಕ್ರಿಯೇಟ್ಸ್ ಟಾಕ್ಸಿನ್ಸ್. ಅಂತದನ್ನ ನಾವು ಸ್ವೀಕಾರ ಮಾಡಿದಾಗ ನಮ್ಮಲ್ಲಿ ಟಾಕ್ಸಿನ್ಸ್ ಕ್ರಿಯೇಟ್ ಆಗೋದಿಲ್ವಾ? ಎಸ್ ಆರ್ ನೋ? ಅದಕ್ಕೋಸ್ಕರ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ for physical health it may be good, let me tell you once again, but for our mental development, for spiritual health, to go high in spirituality, ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ನಿಷಿದ್ಧ ಅಥವಾ ಬಹಳ ಕಮ್ಮಿಯಲ್ಲಿ ಸೇವನೆ ಮಾಡಿದ್ರೆ ಒಳ್ಳೇದು. once a while ಯಾವಾಗಾದ್ರೂ ಸರ್. ಎಸ್ ಅಕ್ಕ, ಓಕೆ, ನಾನು ಟೋಟಲಿ ನಿಷಿದ್ಧ ಅಂತಾನು ಹೇಳಲ್ಲ, ಬೇಕಾದ್ರೆ once a while as you said. Okay, now this one will get cut like yesterday. Ido Zoom has permission for only 40 minutes and we are approaching the 15-20 seconds ide ansute. Okay, so tomorrow we'll learn how to meditate. ಯಾರ್ಯಾರಿಗೆ ಗೊತ್ತಿದೆ ಮೆಡಿಟೇಷನ್, ಹೇಗೆ ಮೆಡಿಟೇಷನ್ ಮಾಡುವುದು ಅಂತ ನಾವು ಕಲಿಯೋಣ. ಸೊ ಮೆಡಿಟೇಷನ್ and how to implement it. Okay, so any other? Please come to Namaskara Mudra and 3 Omkaras. Visualize the entire world and give Ashirwad, give blessings to the entire world. ಇಡೀ ಜಗತ್ತಿಗೆ, ಇಡೀ ಬ್ರಹ್ಮಾಂಡಕ್ಕೆ ಆಶೀರ್ವಾದ ಕೊಡಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ರಿಲೀಸ್ both the hands. ಓಂ ಶಾಂತಿ.